ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ, ಕಲಿಯುಗ ಕೃಷ್ಣ ರುಕ್ಮಿಣಿಯ ಕಥೆಯ ಕೇಳಿರಿ. ಪಾಪ ತೊಳೆದುಕೊಳ್ಳಲು ಕಾಶಿಗೆ ಹೋಗುತ್ತಿದ್ದೇನೆ. ನೀವು ತಡ ಮಾಡದೆ ಅಭಿ ಮತ್ತು ಭಾವನಾಳ ಮದುವೆಯನ್ನು ಮಾಡಿಸಬೇಕು. ನನಗಾಗಿ ಕಾಯಬೇಡಿ. ನಾನು ತಿರುಗಿ ಬರುತ್ತೇನೋ ಇಲ್ಲವೋ ಹೇಳಲು ಸಾಧ್ಯವಿಲ್ಲ. ಹಾಗಾಗಿ ಅವರ ಮದುವೆಯನ್ನು ನನ್ನ ಕೊನೆಯ ಆಸೆ ಎಂದು ಭಾವಿಸಿ ಮಾಡಿಸಿಬಿಡಿ. ಈ ಪತ್ರವನ್ನು ನಾನು ಸ್ವಇಚ್ಛೆಯಿಂದ ಬರೆಯುತ್ತಿದ್ದೇನೆ ಮತ್ತು ಯಾರ ಬಲವಂತದಿಂದಲೂ ಬರೆದಿರುವುದಿಲ್ಲ. ನಮಸ್ಕಾರಗಳು. ನನಗೆ ಯಾಕೋ ಈ ಪತ್ರ ನಂಬಕ್ಕಾಗ್ತಾ ಇಲ್ಲ. ನಮ್ಮ ಪರಿಸ್ಥಿತಿ ನೋಡಿ ಯಾರಾದ್ರೂ ತಮಾಷೆಗೆ ಅಂತ ಈ ಥರ ಪತ್ರ ಬರೆದಿರ್ಬೋದಾ? ಇದನ್ನು ಸುಶೀಲಾ ಅವರೇ ಬರೆದಿದ್ದಾರೆ ಅಂತ ಹೇಗೆ ನಂಬೋದು? ಮುಖ್ಯವಾಗಿ ಮದುವೆ ಮಾಡಿಸ್ಬೇಕಾಗಿರೋದು ಗಂಡಿನ ತಂದೆ ತಾಯಿ. ಅವ್ರಿಗೆ ಈ ಪತ್ರ ಹೋಗ್ಬೇಕು. ಅಂಥದ್ರಲ್ಲಿ ನಮ್ಗೆ ಪತ್ರ ಬರ್ದಿದೆ ಅಂದ್ರೆ ಶ್ಯಾಮ್, ನಾನು ಆಗಲೇ ಹೇಳಿಲ್ವಾ ಒಳ್ಳೆ ಸುದ್ದಿ ಇರ್ಬೋದು ಅಂತ. ಮಾವಯ್ಯ, ಹಂಗಾರೆ ತಡೆ ಯಾಕೆ ಮಾಡೋದು? ನಾಳೆನೆ ವಾಲ್ಗ ಉಜ್ಬಿಡವ, ಏನಂತೀರಾ? ಸುನಂದ, ನಾನು ಕಾಲೇಜ್ಗೆ ಹೋಗ್ಬೇಕು. ನಮಸ್ಕಾರ ಮಿಸ್ಟರ್ ಶ್ಯಾಮ್ ಸುಂದರ್, ನಿಮ್ಗೊಂದು ಸಿಹಿ ಸುದ್ದಿ ಇದೆ. ನಾನು ಹೇಳಿಲ್ವಾ ಮಾವಯ್ಯ, ಅವ್ರಿಗೂ ಸಿಹಿ ಸುದ್ದಿ ಬಂದೈತೆ ಅಂದ್ರೆ ಅವ್ರಿಗೂ ಅದೇ ಪತ್ರ ಬಂದಿರ್ತದೆ ಅಂತ. ನೀವು ಬನ್ನಿ ಒಳಗೆ. ಅಲ್ಲಮ್ಮ ಗೌರಿ, ನಮಗ್ ಪತ್ರ ಬಂದಿರೋ ವಿಷಯ ನಿನಗೆ ಯಾಕೆ ಗೊತ್ತಾಯ್ತು? ಅದೇ ಇಲ್ಲಿಗೆ ಪತ್ರ ಬಂದಿದೆ ಅಂದಮೇಲೆ ಅಲ್ಲಿಗೂ ಬಂದಿರ್ಬೋದು ಅನ್ನೋ ಲೆಕ್ಕಾಚಾರ ಗೌರಿಗೆ ಅಲ್ವೇನಮ್ಮ? ಹೌದೌದು, ನಾನು ಅದನ್ನೇ ಹೇಳಕ್ ಬಂದೆ. ಅಂದ್ರೆ ಸುಶೀಲಾ ನಿಮ್ಮನೆಗೂ ಪತ್ರ ಬರ್ದಿದ್ದಾಳೆ ಅಂತ ಆಯ್ತು. ಒಳ್ಳೇದೇ ಆಯ್ತು. ಏನೋ ಒಳ್ಳೆ ಗಳಿಗೆನಲ್ಲಿ ನಮ್ಮ ಸುಶೀಲಾಗೆ ಒಳ್ಳೆ ಬುದ್ಧಿ ಬಂದಿದೆ. ಅವಳ ಆಸೆ ಪ್ರಕಾರ ಈ ಮದುವೆನ ಆದಷ್ಟು ಬೇಗ ಮಾಡಿ ಮುಗಿಸ್ಬಿಡೋಣ. ಏನಂತೀರಾ? ಆಗ್ಬೋದು. ಕ್ಷಮಿಸಿ ಜಯಪ್ರಕಾಶ್ ಅವರೇ, ನನ್ಗೆ ಯಾಕೋ ಈ ಪತ್ರದ ಬಗ್ಗೆ ಸಂಪೂರ್ಣ ನಂಬಿಕೆ ಬರ್ತಾ ಇಲ್ಲ. ನನಗೆ ನಂಬಿಕೆ ಇದೆ, ಅದು ಅವರೇ ಬರ್ದಿರೋದು ಪತ್ರ, ಅದು ಅವ್ರದ್ದೇ ಹ್ಯಾಂಡ್ ರೈಟಿಂಗು ಇರ್ಬೋದು. ಆದರೆ ಈ ಪತ್ರದಲ್ಲಿ ಬರೆದಿರೋ ಒಂದು ಸಾಲು ನನಗೆ ಅನುಮಾನ ತರ್ತಾ ಇದೆ. ಮಾವಯ್ಯ, ಇನ್ನೂ ಅನುಮಾನನ ನಿಮ್ಗೆ? ಹೌದಮ್ಮ, ಸುಶೀಲಾ ಅವರು ಪತ್ರದಲ್ಲಿ ಈ ಪತ್ರವನ್ನು ನಾನು ಸ್ವಇಚ್ಛೆಯಿಂದ ಬರೆಯುತ್ತಿದ್ದೇನೆ, ಯಾರ ಬಲವಂತವೂ ಇಲ್ಲ ಅಂತ ಬರೆದಿದ್ದಾರೆ. ಈ ತರ ಯಾರಾದರೂ ಬರೀತಾರ? ಈ ತರ ಬರೆಯೋ ಅವಶ್ಯಕತೆ ಏನಾದರೂ ಇದೆಯಾ? ಅದೇ ನನಗೆ ಅನುಮಾನ ಬರ್ತಾ ಇದೆಯಮ್ಮ. ಅಯ್ಯ, ಅಷ್ಟೇ ತಾನೆ, ಅದೊಂದು ಸಾಲ್ನ ಬಿಟ್ಬಿಟ್ರೆ ಆಯ್ತಪ್ಪ, ಇನ್ನು ಉಳ್ದಿದ್ದೆಲ್ಲ ಸರಿಯಾಗಿ ಆಯ್ತು ತಾನೆ? ಇಲ್ಲಮ್ಮ, ಇದು ಬರೀ ಒಂದು ಸಾಲಿನ ಪ್ರಶ್ನೆ ಅಲ್ಲ. ಸುಶೀಲಾ ಅವರು ಇಷ್ಟು ದಿನ ಮದುವೆಗೆ ವಿರೋಧಿಸ್ತಾ ಬಂದಿದ್ದವರು ಈಗ ಪತ್ರ ಬರೆದು ಒಪ್ಪಿಗೆ ಸೂಚಿಸಿದ್ದಾರೆ ಅಂದ್ರೆ ಅವರು ಈ ಮದುವೆಗೆ ಒಪ್ಕೊಂಡಿದ್ದಾರೆ ಅಂತಲೇ ಅರ್ಥ. ಬದಲಾಗಿದ್ದಾರೆ ಅಂತಲೇ ಅರ್ಥ. ಅಂಥವ್ರಿಗೆ ಮದುಮಕ್ಕಳಿಗೆ ಅಕ್ಷತೆ ಹಾಕುವಂಥ ಅವಕಾಶನ ನಾವು ಕಿತ್ಕೋಬಾರ್ದು. ಅವ್ರು ಬರೋ ತನಕ ಕಾಯೋಣ. ಅಟ್ಲೀಸ್ಟ್ ಒಂದು ಫೋನ್ಗೋಸ್ಕರ ಏನಾದರೂ ಕಾಯ್ಬೋದಲ್ಲ? ಈಗೇನ್ ಮಾವಯ್ಯ, ಅವರೇ ಫೋನ್ ಮಾಡಿದ್ರೆ ನೀವು ಮದ್ವೆಗೆ ಒಪ್ಕೋತೀರಾ? ಅದೊಂದು ವೇಳೆ ಫೋನ್ ಬಂದ್ರೆ ಯೋಚನೆ ಮಾಡ್ಬೋದು. ಸರಿ, ಹಂಗಾರೆ ಅಜ್ಜಿ, ಇನ್ನೊಂದ್ಕಿತ ಸಿಗಂದೂರ್ ಚೌಡಮ್ಮಂಗೆ ಅಭಿಷೇಕಕ್ಕೆ ವ್ಯವಸ್ಥೆ ಮಾಡ್ಬಿಡವ, ಏನಂತೀರಾ? ಆಯ್ತಮ್ಮ, ನೀನು ಹೇಳ್ದಾಗೆ ಮಾಡೋಣ. ಹಾಗಾದ್ರೆ ಈಗ ನಾವು ಏನು ಮಾಡಬೇಕು ಅಂತೀರಾ? ಈ ಮದುವೆ ಬೇಡ ಅಂತೀರಾ? ಅಯ್ಯಯ್ಯೋ, ನೀವು ಹಾಗನ್ಕೋಬೇಡಿ. ಸ್ವಲ್ಪ ದಿನ ಕಾಯೋಣ ಅನ್ನೋದಷ್ಟೇ ಅವ್ರ ಅಭಿಪ್ರಾಯ. ನೀವು ಅವ್ರ ಮಾತನ್ನ ಅಪಾರ್ಥ ಮಾಡ್ಕೊಳ್ತಿದ್ದೀರಾ. ಖಂಡಿತ ಈ ಮದುವೆ ನಡೆಯುತ್ತೆ.
ಪ್ರೀತಿ ಅಂದರೆ ಹೀಗೂ ಇರುತ್ತಾ?